ಹಲೋ ಗಾಯ್ಸ್, ಇದು ಶುಕ್ರವಾರದ ಮಿನಿ ಲಾಗ್ ಆಗಿರುತ್ತೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದೊಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ದೇವ್ರ ನಮಸ್ಕಾರ ಮಾಡ್ತಾಯಿದ್ದೆ. ಆಮೇಲೆ ನನ್ನ ಮಗಳಿಗೆ ಎಬ್ಬರಿಸ್ತಾ ಇದ್ದೀನಿ. ಎದ್ದೊಳ್ತಾ ಇದ್ದಾಳೆ ನೋಡಿ. ಎದ್ಲು ಈಗ. ಎದ್ದು ಅವಳಿಗೂ ಒಂದು ದೇವ್ರ ನಮಸ್ಕಾರ ಮಾಡು ಅಂತ ಹೇಳ್ತಿರ್ತೀನಿ. ಆಮೇಲೆ ನಮ್ಮದು ದಿನನಿತ್ಯ ಕೆಲಸ ಸ್ಟಾರ್ಟ್. ದಿನನಿತ್ಯ ಕೆಲಸ ಅಂದರೆ ಬೆಡ್ಶೀಟ್ ಮಡ್ಚೋದು. ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಕಿಟಕಿಯಿಂದ ನೋಡ್ತಾ ಇದ್ದರೆ ಅಕ್ಕಿ ಸೌಂಡ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕೇಳೋಕ್ಕೆ. ಅದು ಕೇಳೋಕ್ಕೆ ಚೆಂದ. ಆಮೇಲೆ ರೂಮೆಲ್ಲ ಕ್ಲೀನ್ ಆಯಿತು. ಇನ್ನು ನೆಕ್ಸ್ಟ್ ಏನು ಹೇಳಿ, ಕಾಫಿ ಕುಡ್ಕೊಂಡೆ. ಹೆಣ್ಮಕ್ಳಿಗೆ ಅದೇ ಸ್ಟ್ರಾಂಗ್ ಕಾಫಿ ಕುಡಿದು ಕೆಲಸ ಸ್ಟಾರ್ಟ್ ಆಯಿತು. ನಮ್ಮ ಯಜಮಾನ್ರು ತರಕಾರಿ ತಂದಿದ್ರು, ಅದೆಲ್ಲ ಜೋಡಿಸೋದೇ ಒಂದು ದೊಡ್ಡ ಕೆಲಸ. ಅದೆಲ್ಲ ನೀಟಾಗಿ ಇದು ಮಾಡಿಕೊಂಡು ಎಲ್ಲ ಮಿಕ್ಸ್ ಆಗಿರುತ್ತೆ. ಮಧ್ಯದಲ್ಲಿ ಇವಳದೊಂದು ಕಾಟ. ನನಗೆ ನೋಡಿ ಹೆಂಗೆ ಹೊಟ್ಟೆ ಉರಿಸ್ತಾಳೆ ಅಂದರೆ ಅಷ್ಟಿಷ್ಟು ಹೊಟ್ಟೆ ಉರಿಸಲ್ಲ ನೋಡಿ. ಕಂಪ್ಲೀಟ್ ಫ್ರಿಡ್ಜ್ ಕ್ಲೀನ್ ಆಯಿತು. ಅಷ್ಟರಲ್ಲಿ ನನ್ನ ಮಗಳು ಪಲಾವ್ ಮಾಡಿದ್ಲು, ವೆಜ್ ಪಲಾವು. ಆಮೇಲೆ ಅವಳು ಕ್ಲೀನ್ ಮಾಡ್ಕೊಂಡು ಬಂದಳು. ಅಷ್ಟರಲ್ಲಿ ನಾವು ವೈಫೈ ಕನೆಕ್ಷನ್ ಮಾಡ್ತಾಯಿದ್ದೀವಿ ಮನೆಗೆ. ಕನೆಕ್ಷನ್ ಕೊಡೋಕ್ಕೆ ಬಂದಿದ್ದರು. ಅದು ಮುಗಿತಾ ಇರೋಂಗೆ ಅಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದಾಳೆ ನಮ್ಮ ಮಗಳು. ನೋಡಿ, ಕಂಪ್ಲೀಟಾಗಿ ಅವ್ರ ಕೆಲಸ ಕಂಪ್ಲೀಟ್ ಆಯಿತು. ನೋಡಿ, ಹೆಚ್ಚು ಫಸ್ಟಿಗಿಂತ ಈಗ ಟಿ ವಿ ತುಂಬ ಕ್ಲಿಯರಾಗಿ ಬರ್ತಾಯಿದೆ. ನೋಡೋಕ್ಕೆ ಚೆಂದ ಮಾತ್ರ. ಇನ್ನೂ ಫಿಲಮಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ಅದು ಬೇರೆಯವ್ರಿಗೆ ಹೆಂಗೆ ಅನಿಸುತ್ತೆ ಏನೋ, ನನಗೆ ತುಂಬ ಇಷ್ಟ ಆಗುತ್ತೆ. ಅಷ್ಟರಲ್ಲಿ ಮತ್ತೆ ಇವ್ರ ಕಾಟ ಸ್ಟಾರ್ಟ್ ಆಯಿತು. ಹೊರಗಡೆ ಕರ್ಕೊಂಡು ಹೋಗ್ಬಿಡ್ತಾ ಜಗಳ ಮಾಡ್ತಿದ್ದಾಳೆ. ನೋಡಿ ಹೆಂಗೆ ಕತ್ತಿಗೆ ತಿರುಗಿಸ್ತಾಳೆ. ಕರ್ಕೊಂಡು ಹೋಗಲಿಲ್ಲ, ಕೊನೆಗೆ ಅಲ್ಲೇ ಮನಿಕೊಂಬಿಟ್ಲು ನನ್ನ ಕಾಲ ಹತ್ರನೇ. ಪಾಪಚ್ಚೆ ಹೊಟ್ಟೆ ಉರಿತಾ ಇತ್ತು. ಅಷ್ಟರಲ್ಲಿ ಮೀಶೋಯಿಂದ ಸ್ವಲ್ಪ ಆರ್ಡ್ರ್ ಮಾಡಿದ್ದೆ, ಅದೆಲ್ಲ ಬಂತು. ಸ್ವಲ್ಪ ಬ್ಲೌಸು ನಂಗೆ ಸ್ವಲ್ಪ ಇಷ್ಟ ಆಯಿತು, ಇಷ್ಟನೂ ಆಗಿಲ್ಲ ಅಂತಲೇ ಹೇಳಬೇಕು. ನೋಡೋಣ, ಹಾಕ್ಕೊಂಡು ವೇರ್ ಮಾಡಿ ಹೇಳ್ತೀನಿ. ಬ್ಲೌಸ್ ಇದು ನೋಡಿ ಹೇಗಿದೆ ಅಂತ ಹೇಳಿ. ಸ್ವಲ್ಪ ದೊಡ್ಡ ಸೈಜ್ ಬಂದ್ಬಿಟ್ಟಿದೆ ನನಗೆ, ಅದಕ್ಕೆ ಟಕ್ಕಿಡ್ಸೋಕ್ಕೆ ಕೊಟ್ಟಿದ್ದೀನಿ. ನಾಳೆ ವೇರ್ ಮಾಡ್ತೀನಿ. ನಾಳೆ ನಮ್ಮ ತಂದೆ ಮನೇಲಿ ಪೂಜೆ ಇದೆ ಗೈಸ್. ಅದು ವಿಡಿಯೋ ಹಾಕ್ತೀನಿ ನೋಡಿ. ಇದು ಸ್ಯಾರಿ, ಇದು ನಂಗೆ ತುಂಬ ಇಷ್ಟ ಆಯಿತು. ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ ಮಾತ್ರ ಸ್ಯಾರಿ. ಯಾರಿಗಾರ ಈ ಸ್ಯಾರಿ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ, ಅದ್ರ ಲಿಂಕ್ ಬೇಕಾದ್ರೆ ನಾನು ಹಾಕ್ಕೊಡ್ತೀನಿ ನೋಡೋರಂತೆ. ಸೀರೆ ಮಾತ್ರ ತುಂಬ ಚೆನ್ನಾಗಿದೆ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಶೈನಿಂಗ್ ಬರ್ತಾಯಿದೆ ಸ್ಯಾರಿ ಮಾತ್ರ. ಅದು ನಾನು ಆ್ಯಕ್ಚುಲಿ ಇದು ಕಾಟನ್ ಅಂತ ಅಂದ್ಕೊಂಡೆ. ಇಲ್ಲ, ಇದೊಂಥರ ಚೆನ್ನಾಗಿದೆ ಸ್ಯಾರಿ ಮಾತ್ರ. ತುಂಬಾ ಇಷ್ಟ ಆಯಿತು ನನಗೆ ಸ್ಯಾರಿ. ನೋಡೋಣ, ನಾಳೆ ವೇರ್ ಮಾಡ್ತೀನಿ. ವೇರ್ ಮಾಡಿ ನಿಮಗೆ ಆ ಫೋಟೋಸ್ ಎಲ್ಲ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಹೇಗಿದೆ ಅಂತ ಹೇಳಿ. ನೋಡೋರಿಗಿದು ಹಳೆ ಕಾಲದ ಸೀರೆ ಅಂತ ಅನಿಸ್ಬೋದು, ಆದರೆ ನನಗಿಷ್ಟ ಆಯಿತು. ನನಗಿಷ್ಟ ಆಗಿತ್ತಾನೆ ನಾನು ಇಟ್ಕೋಬೇಕು, ನನಗಿಷ್ಟ ಆಗಿತ್ತಾನೆ ನಾನು ತೊಟ್ಕೋಬೇಕು. ನೋಡಿ ಚೆನ್ನಾಗಿದೆ ಅಲ್ಲ, ಹೇಗಿದೆ, ಚೆನ್ನಾಗಿದೆ. ಅಷ್ಟರಲ್ಲಿ ಅಮ್ಮ ಮನೇಲಿ ಪೂಜೆ ಇರೋದ್ರಿಂದ ಹೂವು ಕಟ್ಟೋ ಕೆಲಸ ಬೇರೆ ಇತ್ತು. ಹೋಗಿ ನಾನು ನಮ್ಮ ಸಿಸ್ಟರ್ ಇವರು, ನಾನು ಅವರಿಬ್ಬರು ಸೇರಿಕೊಂಡು ಕಂಪ್ಲೀಟಾಗಿ ಹೂ ಕಟ್ಟಿ ನೋಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಟ್ಟಿದ್ದೀನಿ ನೋಡಿ, ದಿಂಡಾಗಿ. ಇದು ನೋಡಿ ನಮ್ಮ ತಂದೆ ಮನೇಲಿ ಈ ಥರ ಪ್ರತಿ ವರ್ಷ ಪೂಜೆ ಮಾಡ್ತಾರೆ. ಶನೀಶ್ವರ ಸ್ವಾಮಿದು ಒಂದೊಂದು ವಾರನೂ ಒಂದೊಂದು ಇರುತ್ತೆ ನಮ್ಮ ತಂದೆ ಮನೇಲಿ. ಹೋದ ವಾರ ಹರಿಕತೆ ಆಯಿತು. ಫಸ್ಟ್ನೇ ವಾರ ಹೋಮ ಇರುತ್ತೆ. ಎಲ್ಲ ಮುಗೀತು ನೋಡಿ. ಇಲ್ಲಿ ಪಾಪ ಇಲ್ಲೆಲ್ಲ ಕೆಲಸ ಮಾಡೋಕ್ಕೆ ಬಂದಿರ್ತಾರಲ್ಲ, ಕೆಲಸ ಅಂತ ಹೇಳಲ್ಲ, ಇವರೆಲ್ಲ ನಮ್ಮ ಅಣ್ಣಂದಿರು. ಇವರೆಲ್ಲ ಸೇರ್ಕೊಂಡು ಮಾಡ್ತಾರೆ. ಅವ್ರಿಗೆಲ್ಲ ನಮ್ಮ ತಾಯಿಯವರು ಅಡುಗೆ ಮಾಡಿದರು. ಎಲ್ಲ ಊಟ ಮಾಡ್ಕೊಂಡು 5 ನಿಮಿಷ ರೆಸ್ಟ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ಪಿಕ್ಚರ್ನ ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ, ಅವಾಗ ನೋಡಿ ಫ್ರೆಂಡ್ಸ್. ಫುಲ್ ಅಲಂಕಾರ, ನಮ್ಮ ಮನೆಯೇ ಹೂವಿನ ಅಲಂಕಾರ ಮಾಡಿಬಿಡ್ತಾರೆ ನೋಡಿ. ಒಳಗಡೆ ಎಷ್ಟೊಂದು ಹೂವು ಇಟ್ಟಿದ್ದಾರೆ ಅಂದರೆ, ಇದೇ ಸ್ವಾಮಿ, ಶನೀಶ್ವರ ಸ್ವಾಮಿ. ಯಪ್ಪ, ನೋಡೋಕ್ಕೆ ಭಯ ಆಗುತ್ತೆ ಆ ಸ್ವಾಮಿನ. ಎಲ್ಲರೂ ಕೈ ಮುಕ್ಕೊಳ್ಳಿ, ನಾನು ಕೈ ಮುಗಿತಾ ಇದ್ದೀನಿ. ಒಳ್ಳೆಯದಾಗಲಿ ಫ್ರೆಂಡ್ಸ್ ಎಲ್ಲರಿಗೂ. ಮತ್ತು ಈ ಶನಿವಾರ ಉತ್ಸವ ಇದೆ, ಅನ್ನದಾನವೂ ಇದೆ ಭಾನುವಾರ. ನೋಡಿ ಎಷ್ಟು ರೇಷನ್ಗಳು, ತರಕಾರಿಗಳು ಎಲ್ಲ ತೊಗೊಂಡು ಬಂದಿದ್ದಾರೆ ನಮ್ಮ ತಂದೆಯವರು. ಟೊಮೆಟೊ ನೋಡಿ ಯಪ್ಪ, ರೇಟು ಎಲ್ಲ ಜಾಸ್ತಿ ಅಂತ ಹೇಳ್ತಾಯಿದ್ರು ನಮ್ಮ ತಂದೆಯವರು ಮಾತ್ರ. ಆದರೂ ಬಿಡಲ್ಲ ಅವರು, ಎಷ್ಟೇ ಕಷ್ಟ ಆದರೂ ಮಾಡೇ ಮಾಡ್ತಾರೆ. ಬೀನಿಸ್ ನೋಡಿ, ಬೀನಿಸ್ ರಾಶಿನೇ ಇದೆ. ಎಷ್ಟಿದ್ರೂ
ಸಾಕಾಗೋದಿಲ್ಲ. ಇನ್ನೂ ರೇಷನ್ ಕಮ್ಮಿ ಆಯಿತು ಅಂತ ಅಂತಿದ್ರು ನಮ್ಮ ತಂದೆಯವರು. ನೋಡಬೇಕು ಮುಂದಕ್ಕೆ ಏನಾಗುತ್ತೆ ಅಂತ. ಅವರೇ ನಮ್ಮ ತಾಯಿ. ಅವಳು ನಮ್ಮ ತಂಗಿ ಮಗಳು. ಎಲ್ಲ ಇಲ್ಲಿ ನೋಡಿ, ಎಲ್ಲ ಕಡೆ ರೇಷನ್ನೇ, ಎಲ್ಲೆಲ್ಲಿ ನೋಡಿದ್ರು ಬರೀ ರೇಷನ್. ಇದು ನಮ್ಮ ಬ್ಯಾನರು ಸ್ವಾಮಿದು, ಶನೇಶ್ವರ ಸ್ವಾಮಿದು ಬ್ಯಾನರ್ ಪ್ರತಿ ವರ್ಷ ಮಾಡಿಸ್ತಾರೆ ನಮ್ಮ ತಂದೆ. ಇವರೇ ಗುಡ್ಡಪ್ಪವರು, ಶನೇಶ್ವರ ಸ್ವಾಮಿ ಗುಡ್ಡಪ್ಪವ್ರು ಇವರು. ನಮ್ಮ ತಂದೆ ಹೆಂಗೆ ಅಂದರೆ ಒಂಥರ ದೇವರೇ ನಮ್ಮ ಪಾಲಿಗೆ ಅವರು. ಅವರಿಲ್ಲ ಅಂದರೆ ಏನೂ ಇಲ್ಲ ಫ್ರೆಂಡ್ಸ್. ಅವರಿರೋದಕ್ಕೆ ನಾನು ಇವತ್ತೊಂದು ಜೀವನ ಅಂತ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟೇ. ಎಲ್ಲರಿಗೂ ಒಳ್ಳೇದು ಮಾಡಲಿ ಶನೀಶ್ವರ ಸ್ವಾಮಿ. ಎಲ್ಲರೂ ಬನ್ನಿ ನಮ್ಮ ಮನೆ ಪೂಜೆ.